ವೇದಗಳ ಸೃಷ್ಟಿ ಅನ್ನೋ ಶಬ್ದಕ್ಕೆ ಅರ್ಥ ವೇದದಲ್ಲಿ ಇದ್ದು ವೇದಕ್ಕೆ ಅಭಿಮಾನಿಗಳಾಗಿ ವೇದ ಅರ್ಥ ಆಗುವಂತೆ ಮಾಡುವಂತಹ ದೇವತೆಗಳ ಸೃಷ್ಟಿ. ದೇವತೆಗಳ ಸೃಷ್ಟಿಯನ್ನೇ ವೇದಗಳಲ್ಲಿ ಮತ್ತು ಪುರಾಣಗಳಲ್ಲಿ ವೇದದ ಸೃಷ್ಟಿ ಅನ್ನೋ ಅರ್ಥದಲ್ಲಿ ಹೇಳಿರ್ತಾರೆ. ವಾಸ್ತವವಾಗಿ ಏನು, ವೇದಗಳ ಉಜ್ಜೀವನ ಆಗುತ್ತಷ್ಟೇ ಹೊರತು ಇಲ್ಲದಿರುವಂತಹ ವೇದಗಳ ಹೊಸದಾದ ಸೃಷ್ಟಿ ಅನ್ನುವಂಥದ್ದು ಯಾವತ್ತೂ ಆಗೋದಿಲ್ಲ. ಆದ್ದರಿಂದಲೇ ಶಾಸ್ತ್ರದಲ್ಲಿ ವೇದವನ್ನು ಅಪೌರುಷೇಯ ಅಂತ ಹೇಳಿ ಕರೀತಾರೆ. ಯಾವ ಒಬ್ಬ ವ್ಯಕ್ತಿಯು ಸ್ವತಂತ್ರವಾಗಿ ವಿಚಾರ ಮಾಡಿ ರಚನೆ ಮಾಡಿದ್ದಲ್ಲ ವೇದ, ಹೊರತು ಹಿಂದೆ ಇದ್ದಂತಹ ವೇದವನ್ನೇ ಮಧ್ಯದಲ್ಲಿ ಯಾರಿಗೂ ಗೊತ್ತಿಲ್ಲದೇ ಇರುವಂತೆ ಹೋಗಿದ್ದರೂ ತನ್ನ ತಪಸ್ಸಿನ ಸಾಮರ್ಥ್ಯದಿಂದ ಅದನ್ನು ಕಂಡು ಹಿಡಿದು ಹೇಳ್ತಾನೆ. ಇದೇ ವೇದ ಅಪೌರುಷೇಯ ಅನ್ನೋ ಶಬ್ದಕ್ಕೆ ಅರ್ಥ. ಪ್ರಳಯ ಕಾಲದಲ್ಲಿ ಯಾರೂ ಇಲ್ಲದೇ ಇದ್ದರೂ ಕೂಡ ಆಗಲೂ ಭಗವಂತ ಇರ್ತಾನಲ್ಲ, ಅವನ ಬುದ್ಧಿಯಲ್ಲಿ ವೇದಗಳು ಹಾಗೇ ಇರುತ್ತೆ. ಶಾಶ್ವತ ವಿಷ್ಣು ಬುದ್ಧಿಗಾಹ. ವಿಷ್ಣುವು ತಾನು ಬ್ರಹ್ಮನಿಗೆ ಉಪದೇಶ ಮಾಡ್ತಾರೆ, ಬ್ರಹ್ಮನಿಂದ ಬೇರೆ ಸನಕಾದಿಗಳಿಗೆ, ಹೀಗೆ ಕ್ರಮೇಣ ಅದು ಆ ಪರಂಪರೆ ಬೆಳೀತಾ ಬರ್ತಾ ಇರುತ್ತೆ. ಮಧ್ಯ ಮಧ್ಯದಲ್ಲಿ ತಪಸ್ವಿಗಳಿಗೆ ತಪಸ್ಸಿನ ಸಾಮರ್ಥ್ಯದಿಂದ ವೇದದ ಭಾಗಗಳು ಗೊತ್ತಾಗುತ್ತೆ. ಹಾಗಾಗಿ ವೇದವೇ ಹೇಳುತ್ತೆ, ರುಚಸ್ಸಾಮಾನಿ ಜಗ್ನಿರೆ, ಋಗ್ವೇದದಿಂದ ಸಾಮವೇದ ಹುಟ್ಟಿತು. ಈ ಥರ ಮಾತು ಬಂತು ಅಂತಂದರೆ ಅದರ ಅರ್ಥವನ್ನು ನಾವು ತಿಳ್ಕೊಳ್ಬೇಕು. ದೇವತೆಗಳು ಆಗಾಗ ಹುಟ್ಟುತ್ತಾರೆ, ಅದನ್ನೇ ಸ್ಪಷ್ಟವಾಗಿ ಹೇಳ್ತಾ ಇದೆ. ಅನಿತ್ಯ ಭಾವ ದೇವಾನಂ, ವೇದವು ನಿತ್ಯ ಆಗಿದ್ದರೂ ವೇದದ ದೇವತೆಗಳು ಅನಿತ್ಯವಾಗಿ ಇರ್ತಾರೆ. ಅನಿತ್ಯ ಭಾವ ದೇವಾನಾಂ ಮಂತ್ರೋತ್ಪತ್ತಿ ಪುನಃ ಪುನಃ. ಹಾಗಾಗಿ ಈ ಅಭಿಪ್ರಾಯದಲ್ಲಿ ಮಂತ್ರಗಳ ಹುಟ್ಟಿತು ಅನ್ನೋ ಅರ್ಥವನ್ನು ಹೇಳ್ತಾರೆ ಹೊರತು ವಾಸ್ತವವಾಗಿ ವೇದ ಅನ್ನೋದು ಶಾಶ್ವತವಾಗಿ ಇರುವಂಥದ್ದು. ಇದನ್ನಾದ ಮೇಲೆ ಮುಂದೆ ಮನುವಿನ ಎಲ್ಲ ಮನ್ವಂತರಗಳಲ್ಲಿ ನಡೆಯುವಂತಹ ಕಥಾನಕಗಳೇನು ಅದನ್ನು ಕ್ರಮೇಣ ನಿರೂಪಣೆ ಮಾಡ್ತಾ ಬರುವಂತಹ ಸಂದರ್ಭದಲ್ಲಿ ಯಾರ ಮಗ ಯಾರು, ಅವರಿಗೆ ಎಷ್ಟು ಜನ ಮಕ್ಕಳು, ಈ ಥರ ಪರಂಪರೆಯನ್ನು ನಿರೂಪಣೆ ಮಾಡ್ತಾ ಮಾಡ್ತಾ ಬರೋ ಸಂದರ್ಭದಲ್ಲಿ ಪೃಥುಚಕ್ರವರ್ತಿಯ ಒಂದು ಕಥಾನಕವನ್ನು ಹೇಳ್ತಾರೆ. ಈ ಪೃಥುಚಕ್ರವರ್ತಿ ಹುಟ್ಟುವಂತಹ ಪ್ರಸಂಗ ಏನಿತ್ತು? ಈ ಪೃಥುಚಕ್ರವರ್ತಿ ವೇನನ ಮಗ. ಮಹಾಪಾಪಿಯಾಗಿರುವಂತಹ ವೇನ ಪ್ರಪಂಚದಲ್ಲಿ ಎಲ್ಲರಿಗೂ ಹಿಂಸೆಯನ್ನು ಕೊಡ್ತಾ ಇರ್ತಾನೆ. ಅವನು ಎಷ್ಟು ಮಟ್ಟಿಗೆ ಹಿಂಸೆಯನ್ನು ಕೊಡ್ತಾ ಇರ್ತಾನೆ ಅಂತಂದರೆ ಜನಗಳಿಗೆ ಅವನು ಬೇಡ ಆಗಿಬಿಟ್ಟಿರ್ತಾನೆ. ಆದರೆ ರಾಜ ಏನು ಮಾಡಲಿಕ್ಕೆ ಆಗ್ತಾ ಇರೋದಿಲ್ಲ. ಆಗ ಜ್ಞಾನಿಗಳಾಗಿರುವಂತಹ ಋಷಿಗಳು ಬರ್ತಾರೆ. ನೋಡಿ, ಋಷಿಗಳು ಯಾವಾಗಲೂ ಕೂಡ ಜನಗಳ ಕಷ್ಟಕ್ಕೆ ಸ್ಪಂದಿಸ್ತಾರೆ. ಜನಗಳ ಕಷ್ಟವನ್ನು ಅರ್ಥ ಮಾಡಿಕೊಂಡು ಅವರು ಬಂದು ಹೇಳ್ತಾರೆ, ನೀನು ಮಾಡ್ತಾ ಇರುವಂಥದ್ದು ಅನ್ಯಾಯ. ಯಾಕೆ, ರಾಜನಾದಂಥವನು ಪ್ರತಿಜ್ಞೆ ಮಾಡಿ ರಾಜ ಆಗಿರ್ತಾನೆ. ಈಗೆಲ್ಲ ಮಂತ್ರಿಗಳಕ್ಕಿಂತ ಮುಂಚೆ ಅದೊಂದು ಸರ್ಮ ನಿಂತು ಮಾಡ್ತಾರೆ ಅದನ್ನು. ಅದೇ ಥರ ಪಾಲಯಿಷ್ಯೆ ಪ್ರಜಾಶ್ಚೇತಿ ತ್ವಯಾ ಪೂರ್ವಂ ಪ್ರತಿಶ್ರುತಂ, ರಾಜನಾಗಕ್ಕಿಂತ ಮುಂಚೆ ಜನರ ಪಾಲನೆ ಮಾಡ್ತೀನಿ, ಜನರ ಹಿತವನ್ನು ನೋಡ್ತೀನಿ ಅಂತ ಪ್ರತಿಜ್ಞೆ ಮಾಡಿ ಬಂದಂತಹ ನೀನು ಜನರಿಗೆ ಅಹಿತವನ್ನು ಮಾಡ್ತಾ ಇದೆಯಾ. ಹಾಗಾಗಿ ನೀನು ಪ್ರಪಂಚದಲ್ಲಿ ಧರ್ಮ ಕಾರ್ಯಗಳೆಲ್ಲವೂ ಕೂಡ ನಡೀಲಿಕ್ಕೆ ಅವಕಾಶ ಕೊಡಬೇಕು. ಅವನು ಅಪ್ಪಣೆ ಮಾಡಿಬಿಟ್ಟಿರ್ತಾನೆ, ಪ್ರಪಂಚದಲ್ಲಿ ಯಾವ ಧರ್ಮ ಕಾರ್ಯಗಳು ನಡೆಯೋ ಹಾಗಿಲ್ಲ. ನೀವೇನಾದರೂ ಹೋಮ ಅಥವಾ ಪೂಜೆ ಮಾಡೋದಾದರೆ ನನಗೆ ಮಾಡಿ ಅಷ್ಟೇ. ರಾಜನೇ ದೇವತೆ, ರಾಜ ಬಿಟ್ಟು ಬೇರೆ ಯಾವ ದೇವರು, ಬೇರೆ ಯಾರೂ ಇಲ್ಲ, ನನಗೇ ಮಾಡಬೇಕು ಅಂತ ಹೇಳಿರ್ತಾನೆ. ಅವನಿಗೆ ಎಷ್ಟು ಬುದ್ಧಿ ಹೇಳಿ ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಅವನು ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. ಕೊನೆ ಯದಾನ ಶಕ್ಯತೆ ಸ್ತಂಭಾನ್ ಮಾನಾಚ ಭೃಷಮೋಹಿತ, ಭಾರಿ ಸ್ತಬ್ಧಮತಿಯಾಗಿರ್ತಾನೆ, ಭಾರಿ ಅಹಂಕಾರ. ಅವನನ್ನು ಅನುನೇತು, ಒಳ್ಳೆಯ ಮಾತಿನಿಂದ ಅವನಿಗೆ ಅರ್ಥ ಮಾಡಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ವೋ ಆಗ ಅವನನ್ನು ನಿಗ್ರಹಿಸಿ ಅವನ ದೇಹವನ್ನು ಮಥನ ಮಾಡ್ತಾರೆ. ಅವನ ದೇಹವನ್ನು ಕಡಿದು ಅದರಿಂದ ಇನ್ನೊಬ್ಬ ಹುಟ್ಟುವಂತೆ ಮಾಡ್ತಾರೆ. ಆಗ ಹುಟ್ಟಿ ಬಂದಂಥವನೇ ಪೃಥು ಚಕ್ರವರ್ತಿ. ಈ ಪೃಥು ಚಕ್ರವರ್ತಿ ಬರ್ತಾನೆ, ಅವನಿಗೆ ಪಟ್ಟಾಭಿಷೇಕ ಮಾಡಬೇಕು. ಪಟ್ಟಾಭಿಷೇಕ ಮಾಡಿ ಅವನಿಂದ ಮುಂದೆ ಜನರ ಪರಿಪಾಲನೆ ಆಗಬೇಕಾಗಿದೆ. ಪಟ್ಟಾಭಿಷೇಕ ಮಾಡೋ ಸಂದರ್ಭದಲ್ಲಿ ರಾಜರು ಬಂದಾಗ ರಾಜರನ್ನು ವಂದಿ ಮಾಗಧರು ಸೂತರು ಅಂತೆಲ್ಲ ಇರ್ತಾರೆ. ಈ ವಂದಿ ಮಾಗಧರು ಇವರ ಕೆಲಸ ಏನು? ರಾಜರು ಬಂದಾಗ ರಾಜಾಧಿರಾಜ ದಶದಿಗ್ಗಜ ಈ ಥರ ಒಂದಿಷ್ಟು ಅವನೇನೇನು ಮಾಡಿದ್ದ ಇಲ್ಲಿ ತನಕ ಅದನ್ನೆಲ್ಲ ಹೊಗಳೋದು ಅವರ ಕೆಲಸ. ಸರಿ, ಹೊಗಳಬೇಕು ಅಂತ ಹೇಳಿ ಎಲ್ಲ ಹೇಳ್ತಾರೆ. ಈಗ ಪಟ್ಟಾಭಿಷೇಕ ಆಗ್ತಾ ಇದೆ, ವಂದಿ ಮಾಗಧರು ನಿಮ್ದು ಅದೇ ಕೆಲಸ, ಅವನನ್ನು ಹೊಗಳಿ ನೀವು ಅಂತ ಹೇಳಿದಾಗ ಅವ್ರು ಹೇಳ್ತಾರಂತೆ, ಇವನು ಈಗ ತಾನು ಭೂಮಿಗೆ ಬಂದಿದ್ದಾನೆ, ಇವನ ಬಗ್ಗೆ ನಮಗೆ ಯಾವ ವಿಚಾರವೂ ಕೂಡ ಗೊತ್ತೇ ಇಲ್ಲ. ಯಾವ ವಿಚಾರವೂ ಗೊತ್ತಿಲ್ಲದೆ ನಾವು ಹೇಗೆ ಇವನನ್ನು ಹೊಗಳೋದು? ಈ ರೀತಿಯಾಗಿ ವಾಯುಪುರಾಣದಲ್ಲಿ ಬರುವಂಥ ಮಾತು. ವಾಯುಪುರಾಣ ಹೇಳೋದೇನು, ವಂದಿ ಮಾಗಧೇ ಹೇಳ್ತಾರೆ ಹೇಗೆ ಸ್ತೋತ್ರ ಮಾಡೋದು, ಅವನ ಬಗ್ಗೆ ಏನೂ ಗೊತ್ತೇ ಇಲ್ಲವಲ್ಲ ಅಂತ. ಆದರೆ ಭಾಗವತದಲ್ಲಿ ಬರೋದೇನು ಅಂತಂದರೆ, ಭಾಗವತ ಹೇಳುತ್ತೆ ಅವರು ಸ್ತೋತ್ರ ಮಾಡಲಿಕ್ಕೆ ಹೋದಾಗ ಪೃಥುಚಕ್ರವರ್ತಿ ತಡೀತಾನೆ. ಏನಂತ ಸ್ತೋತ್ರ ಮಾಡ್ತಾ ಇದ್ದೀರಿ?
ನಾನು ಇನ್ನೂ ಏನು ಅಂತ ನನ್ನ ಗುಣಗಳ ಅಭಿವ್ಯಕ್ತಿಯೇ ಇನ್ನೂ ಪ್ರಪಂಚದಲ್ಲಿ ಆಗಿಲ್ಲ. ಏನೂ ಇಲ್ಲದೇನೆ ನೀವು ಸ್ತೋತ್ರ ಮಾಡಿದ್ರೆ ಅದೆಲ್ಲವೂ ಮಿಥ್ಯಾಸ್ತುತಿ. ಮಾ ಮೈಯಭೂವನ್ ಮಿಥತಾಗಿರೋವಹ, ನಿಮ್ಮ ಮಾತುಗಳೆಲ್ಲ, ನನ್ನನ್ನು ಹೊಗಳುವಂತಹ ಮಾತುಗಳೆಲ್ಲ ಮಿಥ್ಯ, ವಿತಥ, ಸುಳ್ಳು ಸುಳ್ಳು ಮಾತುಗಳಾಗಿ ಹೋಗ್ತಾ ಇದೆ. ಹಾಗೆಲ್ಲ ಸುಳ್ಳು ಸುಳ್ಳು ಸ್ತೋತ್ರ ಮಾಡಬಾರದು ಅಂಥೇಳಿ ಅವರನ್ನು ತಡಿತಾನೆ ಅಂಥೇಳಿ ಭಾಗವತದಲ್ಲಿ ಬರುತ್ತೆ. ಹಾಗಿದ್ರೆ ಮುಂದವರು ಸ್ತೋತ್ರ ಮಾಡ್ತಾರೋ ಇಲ್ವೋ? ಹೇಗೆ ಸ್ತೋತ್ರ ಮಾಡೋದು? ಅದಕ್ಕೆ ಋಷಿಗಳೇ ಒಂದು ಉಪಾಯವನ್ನು ಹೇಳ್ಕೊಡ್ತಾರೆ. ಭವಿಷ್ಯ ಸ್ತೂಯತಾಮಿತಿ, ಮುಂದೆ ಅವನು ಏನೇನು ಮಾಡಲಿಕ್ಕಿದ್ದಾನೆ ಅದನ್ನೆಲ್ಲವನ್ನೂ ಕೂಡ ನೀವು ಸ್ತೋತ್ರ ಮಾಡಿ ಅಂತ. ಹಾಗಿದ್ರೆ ಮುಂದೆ ಏನೇನು ಮಾಡೋನಿದ್ದಾನೆ? ದಾನ ಧರ್ಮ ರಥಃ ನಿತ್ಯಂ ಸತ್ಯವಾನ್ ಸ ಜಿತೇಂದ್ರಿಯ ಅಂಥೇಳಿ ಅವನನ್ನು ಸ್ತೋತ್ರ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅವನು ಹೀಗೆ ಮಾಡಿದ್ದ, ಹಾಗೆ ಮಾಡಿದ್ದ, ದಾನ ಧರ್ಮದಲ್ಲಿ ರಥನಾಗಿದ್ದಾನೆ, ಅದೆಲ್ಲ ಮುಂದೆ ಭವಿಷ್ಯತ್ ಕಾಲದಲ್ಲಿ ಆಗಬೇಕಾಗಿರೋದು. ಅದನ್ನು ಮುಂದೆ ಹೀಗೆ ಮಾಡಲಿಕ್ಕಿದ್ದಾನೆ ಅಂತ ಹೇಳಿದ್ರೆ ಪರವಾಗಿಲ್ಲ. ಆದರೆ ಸ್ತೋತ್ರ ಆಗಬೇಕಾದ್ರೆ ಇವಾಗ ಅವನು ಮಾಡಿದರೆ ಅದನ್ನು ಸ್ತೋತ್ರ ಅನ್ನೋದು ಅತ್ಯಂತ ಉಚಿತ ಆಗುತ್ತೆ. ಮುಂದೆ ಅವನು ಹಂಗೆ ಮಾಡ್ತಾನೆ, ಆಮೇಲೆ ಹಂಗೆ ಮಾಡ್ತಾನೆ, ಈಗೆಲ್ಲ ಆಶ್ವಾಸನೆಗಳು ಕೊಡಲ್ವ, ನಾವು ಅಧಿಕಾರಕ್ಕೆ ಬಂದರೆ ಅದನ್ನು ಮಾಡ್ತೀವಿ, ಇದನ್ನು ಮಾಡ್ತೀವಿ, ಇದನ್ನು ಮಾಡ್ತೀವಿ, ಅದರಲ್ಲಿ ಭರವಸೆ ಇರೋದಿಲ್ಲ. ಈಗ ಏನು ಮಾಡಿದ್ದಾರೆ ಅಂತ ಅನ್ನೋದು ಮುಖ್ಯ ಆಗುತ್ತೆ. ಆದರೆ ಇಲ್ಲಿ ಭವಿಷ್ಯದಲ್ಲಿ ಅವನು ಏನು ಮಾಡ್ತಾನೆ ಅದನ್ನು ಇಟ್ಕೊಂಡು ಸ್ತೋತ್ರ ಮಾಡಿ ಅಂತ ಋಷಿಗಳು ಹೇಳಿದ್ರು, ಒಂದೇ ಮಾಗದ್ರೆ ಮಾಡೋದಾತ್ರ ಈಗಾಗಲೇ ಮಾಡಾಗೋಗಿದೆ ಅನ್ನೋ ರೀತಿಯಲ್ಲಿ ಮತ್ತೆ ಮುಂದೆ ಹೋಗಲಿಕ್ಕೆ ಶುರು ಮಾಡ್ತಾರೆ. ಇದು ಹೇಗೆ ಸರಿಯಾಗುತ್ತೆ ಅಂತಂದರೆ, ಸಂಸ್ಕೃತದಲ್ಲಿ ಒಂದು ನಿಯಮವನ್ನು ಹೇಳ್ತಾರೆ. ಏಷ್ಯತ್ತು ನಿಶ್ಚಿತಂ ಯತ್ತದ ಅತೀತತ್ವೇನ ಭಣ್ಯತೆ. ಯಾವುದು ಇನ್ನೂ ನಡೆದಿಲ್ಲ, ಮುಂದೆ ನಡಿಬೇಕಾಗಿದೆ, ಆದರೂ ಪರವಾಗಿಲ್ಲ, ಮುಂದೆ ನಡೆಯುತ್ತೆ ಅನ್ನೋದು ತೀರ್ಮಾನ ಆಗಿದೆ ಅಂತಾಗಿದ್ದರೆ ಅದನ್ನು ಈಗಾಗಲೇ ಆಗೋಗಿದೆ ಅನ್ನೋ ರೀತಿಯಲ್ಲಿ ಹೇಳಲಿಕ್ಕೆ ಅವಕಾಶ ಇದೆ. ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡೋದಾದರೆ, ಏನೋ ಒಂದು ಕೆಲಸ ಹೇಳ್ತಾರೆ ನಮಗೆ, ಅಂಗಡಿಗೆ ಹೋಗಿ ಇದನ್ನು ತೊಗೊಂಡು ಬಾ ಅಂತ. ನಾವೇನು ಹೇಳ್ತೀವಿ? ಆಯಿತು ಅಂತಂತೀವಿ. ಎಲ್ಲಿ ಆಯಿತು? ಇನ್ನೂ ಹೋಗಿಲ್ಲ, ಅಂಗಡಿಗೆ ಹೋಗಿ ಅವ್ರು ಹೇಳಿದ ತಂದು ಎಲ್ಲ ಆದರೆ ಆಯಿತು. ಆಮೇಲೆ ಆಯಿತು ಅನ್ನೋ ಶಬ್ದಕ್ಕೆ ಮುಗೀತು ಅಂತ ಅರ್ಥ. ಆಯಿತು ಅಂತ ಮುಂಚೆ ಹೆಂಗೆ ಹೇಳ್ತೀವಿ ಅಂತಂದರೆ ತೀರ್ಮಾನ ಮಾಡೋದು. ತೀರ್ಮಾನ ಇದ್ದಾಗ ಮುಂದೆ ಆಗಿದ್ದರೂ ಕೂಡ, ಭವಿಷ್ಯತ್ಕಾಲಿಕವಾದರೂ ಕೂಡ ತೀರ್ಮಾನ ಇದ್ದ ಸಂದರ್ಭದಲ್ಲಿ ಅತೀತವಾಗಿ ಈಗಾಗಲೇ ನಡೆದಿದೆ ಅನ್ನೋ ಅರ್ಥದಲ್ಲಿ ಹೇಳುವಂಥದ್ದು ಎಲ್ಲರಲ್ಲೂ ಕೂಡ ಕಂಡಿದೆ. ಹಾಗಾಗಿ ಆ ಅರ್ಥದಲ್ಲಿ ಅವನನ್ನು ಎಲ್ಲರೂ ಕೂಡ ಸ್ತೋತ್ರ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅವನು ಪಟ್ಟಾಭಿಷಿಕ್ತನಾಗ್ತಾನೆ. ಅವನನ್ನು ರಾಜ ಅಂತ ಹೇಳಿ ಎಲ್ಲರೂ ಕೂಡ ಕರೀತಾರೆ. ಯಾಕೆ ಅಂತಂದರೆ, ರಂಜನೆ, ಪ್ರಜಾರಂಜನೆಯನ್ನು ಯಾರು ಮಾಡ್ತಾನೆ ಅವನು ರಾಜ. ಅಂದರೆ ಪ್ರಜೆಗಳಿಗೆ ಸಂತೋಷದಾಯಕನಾಗಿರಬೇಕು, ಅಂಥವನು ರಾಜ. ಇವನು ಆ ಅರ್ಥದಲ್ಲಿ ರಾಜನಾಗಿದ್ದ ಅಂತ ಹೇಳಿ ಹೇಳ್ತಾರೆ. ಇವನು ರಾಜ ಆದ ಕೂಡಲೇ ಪ್ರಜೆಗಳಿಗೆಲ್ಲ ಭಾರಿ ಸಂತೋಷ ಆಗುತ್ತೆ. ಪ್ರಜೆಗಳೆಲ್ಲರೂ ಕೂಡ ಬರ್ತಾರೆ, ಅವನ ಹತ್ರ ಬರ್ತಾರೆ. ತಥೋವೈನ್ಯಂ ಮಹಾಭಾಗಂ ಪ್ರಜಾ ಸಮಭಿದುದ್ರುವು ತನ್ನೋ ವೃತ್ತಿಂ ವಿಧತ್ಸ್ವೇತಿ. ನೀನು ನಮಗೆ ವೃತ್ತಿಯನ್ನು ಕೊಡಬೇಕು, ನಮಗೆ ಕೆಲಸ ಇಲ್ಲದೆ, ಅನ್ನ ಆಹಾರ ಇಲ್ಲದೆ ಇರುವಂತಹ ಪರಿಸ್ಥಿತಿ ಬಂದಿದೆ, ನಮಗೆ ನೀವು ವೃತ್ತಿಯನ್ನು ಕಲ್ಪಿಸಿಕೊಡಬೇಕು ಅಂತ ಹೇಳಿ ಪ್ರಜೆಗಳೆಲ್ಲ ಬಂದು ಕೇಳಿದಾಗ, ಯಾವ ಕಾರಣಕ್ಕಾಗಿ ವೃತ್ತಿರಹಿತರಾಗಿ ಅನ್ನ ಆಹಾರ ಇಲ್ಲದೇ ಇರುವಂತಹ ಸ್ಥಿತಿ ಪ್ರಜೆಗಳಿಗೆ ಬಂದಿದೆ ಅಂತ ನೋಡಿದಾಗ ಗೊತ್ತಾಗುತ್ತೆ, ಭೂಮಿಯಲ್ಲಿ ಸರಿಯಾಗಿ ಆಹಾರವೂ ಕೂಡ ಬೆಳೆಯೇ ಬೆಳೀತಾ ಇಲ್ಲ ಅಂಥೇಳಿ ಗೊತ್ತಾಗುತ್ತೆ. ಹಾಗಿದ್ದರೆ ಭೂಮಿಯಲ್ಲಿ ಬೆಳೆ ಬರದೇ ಇರೋದ್ರಿಂದಾಗಿ ಭೂಮಿಯನ್ನೇ ನಿಗ್ರಹಿಸ್ತೀನಿ ಅಂಥೇಳಿ ಭೂದೇವಿಯನ್ನೇ ದಂಡಿಸಲಿಕ್ಕೆ ಅಂತ ಪ್ರವೃತ್ತಿ ಮಾಡಿದಾಗ, ಭೂದೇವಿ ತಾನು ಹಸುವಿನ ರೂಪವನ್ನು ಧರಿಸಿ ಓಡಿ ಹೋಗ್ತಾಳೆ. ಇವನು ಹಿಂದೆ ಧನುರ್ಧಾರಿಯಾಗಿ ಹೋಗ್ತಾನೆ, ಭೂದೇವಿಯನ್ನು ತಡೆದು ನಿಲ್ಲಿಸ್ತಾನೆ. ಆಗ ಭೂದೇವಿ ಹೇಳ್ತಾಳೆ, ಉಪಾಯತಃ ಸಮಾರಬ್ಧ ಸರ್ವೇ ಸಿದ್ಧಂತ್ಯುಪಕ್ರಮ. ಆ ಥರ ಮಾಡಿ ನನ್ನನ್ನು ಸಂಹಾರ ಮಾಡುವಂಥ ಕೆಲಸ ಮಾಡಬೇಡ. ಯಾವತ್ತು ನಮ್ಮ ಕೆಲಸ ಆಗಬೇಕು ಅಂದರೆ ಉಪಾಯವನ್ನು ಮಾಡಬೇಕು. ಉಪಾಯತಃ ಸಮಾರಬ್ಧ ಸಿದ್ಧ್ಯಂತಿ. ಉಪಾಯ ಮಾಡಿ ನಾವೇನಾದರೂ ಮಾಡಿದ್ರೆ ಕಾರ್ಯಸಿದ್ಧಿ ಆಗುತ್ತೆ, ಆ ಥರದಲ್ಲಿ ಏನಾದರೂ ಮಾಡಿದ್ರೆ ಕಾರ್ಯ ಹಾಳಾಗುತ್ತೆ. ನೀನು ನನ್ನನ್ನು ಸಂಹಾರ ಮಾಡೋದ್ರಿಂದ ಭೂಮಿ, ಸ್ವತಃ ಭೂಮಿಯೇ ಬಂದಿರೋದಲ್ಲಿ ಭೂಮಿಯನ್ನು ನಾಶ ಮಾಡೋದ್ರಿಂದ ಜನಗಳ ಹೊಟ್ಟೆ ತುಂಬೋದಿಲ್ಲ. ಹಾಗಾಗಿ ನಿಮಗೆ ಏನೇನು ಬೇಕೋ ಅದೆಲ್ಲವನ್ನೂ ಕೂಡ ನಾನು ಕೊಡ್ತೀನಿ ಅಂತ ಹೇಳಿ ಭೂದೇವಿ ಈ ರೀತಿಯಾಗಿ ಭರವಸೆಯನ್ನು ಕೊಡ್ತಾಳೆ. ಆ ನಂತರ ಭೂದೇವಿಯಿಂದಾಗಿ ಯಾರ್ಯಾರಿಗೆ ಏನೇನು ಯಾವ್ಯಾವ ರೀತಿಯಾಗಿರುವಂತಹ ಫಲ ಬೇಕೋ ಅದೆಲ್ಲವನ್ನೂ ಕೂಡ ಪಡೆದುಕೊಳ್ತಾರೆ. ಯಾಕೆ ಭೂದೇವಿ ಫಲವನ್ನು ಕೊಟ್ಟಿರೋದಿಲ್ಲ ಅಂತಂದರೆ, ಯಾರು ಆಡಳಿತವನ್ನು ನಡೆಸ್ತಾ ಇರ್ತಾರೆ ಅವರ ಪ್ರಭಾವ ಪ್ರಕೃತಿಯ ಮೇಲೂ ಆಗುತ್ತೆ, ಜನರ ಮೇಲೂ ಕೂಡ ಆಗುತ್ತೆ. ರಾಜ ಕಾಲಸ್ಯ ಕಾರಣಂ, ಸ್ಪಷ್ಟವಾಗಿ ಇದು ಮಹಾಭಾರತ ಹೇಳುತ್ತೆ. ರಾಜ ಕಾಲಸ್ಯ ಕಾರಣಂ. ಪ್ರಶ್ನೆ ಮಾಡ್ತಾರೆ, ಯಾರಿಂದ ಯಾರ ಮೇಲೆ ಪ್ರಭಾವ ಉಂಟಾಗುತ್ತೆ? ರಾಜನಿಂದ ಕಾಲವೋ ಅಥವಾ ಕಾಲಕ್ಕೆ ತಕ್ಕಂತೆ ರಾಜರು ಹಾಳಾಗಿರುತ್ತಾರೋ ಅಂತಂದರೆ ರಾಜ ಕಾಲಸ್ಯ ಕಾರಣಂ ನಿರ್ಣಯ ಮಾಡಿ ಹೇಳ್ತಾರೆ ಅದನ್ನು. ರಾಜನೇ ಕಾಲಕ್ಕೆ ಕಾರಣ.
ಎಂತಹ ರಾಜ ಬರ್ತಾನೋ ಅಂತಹ ಕಾಲ ಇರುತ್ತೆ. ಒಳ್ಳೆಯ ರಾಜ ಇತ್ತು ಅಂತಂದರೆ ಜನಗಳೆಲ್ಲ ಕ್ಷೇಮದಿಂದ ಸಂತೋಷದಿಂದ ಬದುಕ್ತಾರೆ. ರಾಜ ದುಷ್ಟನಾಗಿದ್ದ ಅಂತಾದರೆ ಅದರ ಪರಿಣಾಮ ಜಗತ್ತಿನ ಮೇಲೆ ಆಗುತ್ತೆ. ವೇನನಂತಹ ದುಷ್ಟ ಇದ್ದ ಕಾರಣವಾಗಿ ಅಲ್ಲಿ ಪ್ರಕೃತಿಯೂ ಕೂಡ ಈ ರೀತಿಯಾಗಿ ಕೆಟ್ಟದಾದ ಪರಿಣಾಮವನ್ನು ಉಂಟು ಮಾಡಿತ್ತು. ಈಗ ಪೃಥು ಚಕ್ರವರ್ತಿ ಬಂದಿದ್ದಾನೆ. ಪೃಥು ಚಕ್ರವರ್ತಿ ಭೂಮಿಯನ್ನು ತನ್ನ ಮಗಳನ್ನಾಗಿ ಸ್ವೀಕಾರ ಮಾಡ್ತಾನೆ. ಸ್ವೀಕಾರ ಮಾಡಿ ಯಾರ್ಯಾರು ಏನೇನು ಬೇಕೋ ಆ ಎಲ್ಲ ಫಲಗಳನ್ನೆಲ್ಲವನ್ನು ಕೂಡ ಅವನು ಕೊಡ್ತಾನೆ. ಆ ಪೃಥು ಚಕ್ರವರ್ತಿಯಿಂದ ಆರಂಭ ಮಾಡಿ ಜಗತ್ತಿನಲ್ಲಿ ಕೆಲವು ವ್ಯವಸ್ಥೆಗಳು ಬರುತ್ತಂತೆ. ಗೋಪಾಲನೆ ಮಾಡುವಂಥದ್ದು, ಕೃಷಿಯನ್ನು ಮಾಡುವಂಥದ್ದು, ಇಂತಹ ವ್ಯಾಪಾರಗಳು, ಅನೇಕ ಪರಿಷ್ಕಾರಗಳನ್ನು ಆ ಪೃಥು ಚಕ್ರವರ್ತಿ ತರ್ತಾನೆ. ಜಗತ್ತಿನಲ್ಲಿ ಮುಂಚೆ ಇರಲಿಲ್ಲ ಅಂತಲ್ಲ, ಹೆಚ್ಚು ವ್ಯವಸ್ಥಿತವಾಗಿ ನಡೆಯುವಂತೆ ಅನೇಕ ವ್ಯವಸ್ಥೆಗಳನ್ನು ಈ ಪೃಥು ಚಕ್ರವರ್ತಿ ಮಾಡ್ತಾನೆ. ಮತ್ತು ಕೃಷಿಗೆ ಯೋಗ್ಯವಾಗುವಂತೆ ಭೂಮಿಯನ್ನು ನಿರ್ಮಾಣ ಮಾಡ್ತಾನಂತೆ. ಸಮತ್ವಂ ಯತ್ರ ಯತ್ರಾಸಿ ಭೂಯಸ್ತಸ್ಮಿನ್ ತದೇವಹಿ ತತ್ರ ತತ್ರ ಪದಾಸ್ತಾವೈ ನಿವಸಂತಿ ಸ್ಮ ಸರ್ವದಾ. ಅಲ್ಲಿ ಭೂಮಿಯನ್ನು ಸಮವನ್ನಾಗಿ ಮಾಡ್ತಾನಂತೆ. ಮುಂಚೆ ಭೂಮಿ ಅಂಕುಡಂಕಾಗಿ ಹಳ್ಳ ದಿಣ್ಣೆ ಈ ರೀತಿಯಾಗಿ ಭೂಮಿ ಇರುತ್ತೆ. ಕೃಷಿಗೆ ಯೋಗ್ಯ ಆಗುವಂತಹ ಭೂಮಿ ಚೆನ್ನಾಗಿರೋದಿಲ್ಲ. ಅವನು ತನ್ನ ಬಿಲ್ಲಿನಿಂದ ಅಷ್ಟು ಭೂಮಿಯನ್ನು ಸಮ ಮಾಡ್ತಾ ಬರ್ತಾನಂತೆ. ಅವನು ಎಲ್ಲೆಲ್ಲಿ ಸಮತಟ್ಟಾಗಿ ಭೂಮಿಯನ್ನು ಮಾಡ್ತಾನೋ ಅಲ್ಲೆಲ್ಲ ಕಡೆಯೂ ಕೂಡ ಜನಗಳು ಬಂದು ಸೇರಿಕೊಂಡು ವಾಸ ಮಾಡಲಿಕ್ಕೆ ಶುರು ಮಾಡ್ತಾರೆ, ಕೃಷಿಯನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಹೀಗೆ ಜನಗಳ ಬೆಳವಣಿಗೆ ಅನ್ನುವಂಥದ್ದು ಪೃಥು ಚಕ್ರವರ್ತಿಯ ಕಾಲದಲ್ಲಿ ನಡೆಯುತ್ತೆ ಅಂಥೇಳಿ ಹೀಗೆ ಪೃಥು ಚಕ್ರವರ್ತಿಯ ಕಥಾನಕವನ್ನು ಇಲ್ಲಿ ನಿರೂಪಣೆ ಮಾಡ್ತಾರೆ. ಮುಂದೆ ಪೃಥು ಚಕ್ರವರ್ತಿಯ ವಂಶದಲ್ಲಿ ಯಾರು ಬರ್ತಾರೆ, ಮುಂದೆ ವೈವಸ್ವತ ಮನುವಿನ ವಂಶ, ಅಲ್ಲಿ ಬರುವಂತಹ ಅನೇಕ ರಾಜರು, ಧರ್ಮಗಳು, ಅದೆಲ್ಲವೂ ಅನೇಕ ವಿಚಾರಗಳಿವೆ. ಅದೆಲ್ಲವನ್ನು ಕೂಡ ನಾಳಿನ ಪ್ರವಚನದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಪ್ರವಚನ ಮುಗಿಸ್ತಾ ಇದ್ದೀನಿ. ಶ್ರೀಕೃಷ್ಣ ಅರ್ಪಣಮಸ್ತು.